ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೊಂದಿಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಅಂದರೆ ಯಾವುದರ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ ಅಂತಂದು ಕೇಳ್ತಾ ಇದ್ದಾರಾ? ಹೇಳ್ತೀನಿ ಕೇಳಿ. ನಾನು ನಮ್ಮ ಯೂಟ್ಯೂಬ್ ಚಾನಲಿನ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲು ಹೆಸರು ಮಿಸ್ಟರ್ ಬೈರು ಅಂತ. ನೀವು ಈಗ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಮೊದಲು ಮಿಸ್ಟರ್ ಬೈರು ಅಂತ ಸರ್ಚ್ ಮಾಡಿದರೆ ಸಾಕು, ಮೊದಲೇ ನಮ್ಮ ಚಾನಲ್ ಓಪನ್ ಆಗುತ್ತೆ. ಅಂದರೆ ಒಂದಿಷ್ಟು ರೀಚಸನ್ನು ನಾವು ಪಡೆದಿದ್ದೀವಿ. ಅಂದರೆ ಈಗ ನಮ್ಮ ಚಾನಲ್ 500 ಸಬ್ಸ್ಕ್ರೈಬರನ್ನು ಪೂರೈಸುತ್ತಲೇ ಬಂದಿದೆ. ಹಾಗೆ 60,000 ವ್ಯೂವರ್ಸ್ಗಳನ್ನು ಸಹಿತ ನಮ್ಮ ಚಾನಲ್ ಈಗ ರೀಚ್ ಆಗಿದೆ. ಹಾಗಾದರೆ ನಮ್ಮ ಚಾನಲ್ನಲ್ಲಿ ನೀವು ಏನು ನೋಡಬಹುದು ಅಂತ ಕೇಳ್ತಾ ಇದ್ದೀರಾ? ಹಾಗಾದರೆ ನಾನು ಹೇಳ್ತೀನಿ ಕೇಳಿ. ನಮ್ಮ ಚಾನಲ್ನಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಇತ್ತೀಚೆಗೆ ನಡೆದಂತಹ ಒಂದಿಷ್ಟು ರೀಸೆಂಟ್ ಮಾಹಿತಿಗಳೇನಿರ್ತಾವಲ್ಲ, ಅಂತಹ ಮಾಹಿತಿಗಳನ್ನು ಎಕ್ಸ್ಪ್ಲೋರ್ ಮಾಡುವುದರ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಅಂದರೆ ಎಕ್ಸಾಂಪಲ್ ಹೇಳಬೇಕಾದ್ರೆ, ಇತ್ತೀಚೆಗೆ ರಾಮ ಜನ್ಮಭೂಮಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಟ್ರೆಂಡ್ ಆಗಿತ್ತು. ಅಂದರೆ ಅದರ ಬಗ್ಗೆ ಬಹಳ ಜನ ತಿಳ್ಕೊತಿದ್ದರು. ಅಂತಹ ಒಂದಿಷ್ಟು ವಿಷಯಗಳ, ಈ ಥರ ಇರುವಂಥ ಬಹಳ ಪಾಪ್ಯುಲರ್ ಆದಂಥ ಒಂದಿಷ್ಟು ವಿಷಯಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಹಾಗೆ ಇನ್ನೊಂದಿಷ್ಟು ಅಂದರೆ ಐತಿಹಾಸಿಕವಾಗಿ ಇರುವಂತಹ ಒಂದಿಷ್ಟು ಪ್ಲೇಸ್ಗಳ ಆಗಿರಬಹುದು, ಅಥವಾ ರಾಜ್ಯರ ಬಗ್ಗೆ ಆಗಿರಬಹುದು, ಅಥವಾ ಯಾವುದೇ ಒಂದು ಪ್ರದೇಶದ ಬಗ್ಗೆ ಆಗಿರಬಹುದು, ಅಥವಾ ಯಾವುದೇ ಒಂದು ಐತಿಹಾಸಿಕ ಮಾಹಿತಿ ಆಗಿರಬಹುದು, ಅಂತಹ ಮಾಹಿತಿಗಳನ್ನು ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡುವುದರ ಮೂಲಕ ನಾವು ನಿಮ್ಮೊಂದಿಗೆ ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸಿಕೊಡಲು ಪ್ರಯತ್ನಿಸುತ್ತೇವೆ. ಹಾಗೆ ಇದರ ಜೊತೆಗೆ ಒಂದಿಷ್ಟು ಬ್ಲಾಗ್ಗಳನ್ನು ಸಹಿತ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಸುತ್ತಮುತ್ತಲು ಇರುವಂತಹ ಒಂದಿಷ್ಟು ದೇವಸ್ಥಾನಗಳಾಗಿರಬಹುದು, ಅಥವಾ ಪ್ರಸಿದ್ಧವಾದ ಸ್ಥಳಗಳಾಗಿರಬಹುದು, ಅಂತಹ ಸ್ಥಳಗಳು, ಹಾಗೆ ಆ ಸ್ಥಳಗಳ ಪಕ್ಕದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಒಂದಿಷ್ಟು ಪ್ಲೇಸ್ಗಳಿರುತ್ತವೆ. ಎಲ್ಲರೂ ಬಹಳ ಪ್ರಸಿದ್ಧವಾದ ಸ್ಥಳಗಳ ಬಗ್ಗೆ ಬ್ಲಾಗ್ ಮಾಡೇ ಇರ್ತಾರೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಅಂಥ ಪ್ರಸಿದ್ಧವಾದ ಸ್ಥಳಗಳ ಬಗ್ಗೆ ಬ್ಲಾಗ್ ಮಾಡುವುದರ ಮೂಲಕ ಅದರ ಸುತ್ತಮುತ್ತಲೇ ಇರುವಂಥ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿ, ಅಲ್ಲಿ ಇರುವಂಥ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಸ್ಥಳಗಳಿರ್ತವೆ, ಅಂಥ ಸ್ಥಳಗಳ ಬಗ್ಗೆ ಸಹಿತ ನಾವು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಅಂದರೆ ಈಗ ನಾವು ರೀಸೆಂಟಾಗಿ ಒಂದೆರಡು ಬ್ಲಾಗ್ಗಳನ್ನು ಸಹಿತ ಮಾಡಿದ್ದೇವೆ. ಈಗ ನೋಡಿ, ನೀವು ನಮ್ಮ ನಿಯರೆಸ್ಟ್ ಅಂದರೆ ನಮಗೆ ಮುಗಳಕೊಡ ಮಠದ ಬಗ್ಗೆ ನಾವು ಒಂದು 20 ನಿಮಿಷದ ಒಂದು ಬ್ಲಾಗ್ ಮಾಡಿದ್ದೀವಿ. ಅದು ಬಹಳ ಸುಂದರವಾದ ಬ್ಲಾಗ್ ಆಗಿದೆ. ಅದರಲ್ಲಿ ನಮಗೆ ಮುಗಳಕೊಡದಲ್ಲಿ ಇರುವ ಮಠದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಅದಕ್ಕೆ ಜನರ ಸಪೋರ್ಟ್ ಸಹಿತ ನಮಗೆ ಸಿಕ್ಕಿದೆ. ಹಾಗೆ ಇಂತಹ ಒಂದಿಷ್ಟು ಮಾಹಿತಿಗಳನ್ನು ನಾವು ನಿಮ್ಮೊಂದಿಗೆ ಇನ್ನೂ ಹಂಚಿಕೊಳ್ತಾ ಇದ್ದೀವಿ. ನಾವು ಈಗ ಇನ್ನು ಮುಂದೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಬ್ಲಾಗ್ಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಚಾನಲನ್ನು ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಮಿಸ್ ಆಗುವುದಿಲ್ಲ. ಪ್ರತಿ ಸಲ ನಾವು ಮಾಡಿದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬಂದು ನೀವು ಅದನ್ನು ನೋಡಬೇಕಾದರೆ ನೀವು ಖಂಡಿತವಾಗಿಯೂ ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗಾದರೆ ನಮ್ಮ ಚಾನಲನ್ನು ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಅಂತಂದರೆ, ಜಸ್ಟ್ ಏನಿಲ್ಲ, ನೀವು ಯೂಟ್ಯೂಬ್ನಲ್ಲಿ ಹೋಗಿ ಜಸ್ಟ್ ಮಿಸ್ಟರ್ ಬೈರು ಅಂತ ಸರ್ಚ್ ಮಾಡಿದರೆ ಸಾಕು, ಮೊದಲ ಪೇಜನ್ನೇ ನಮ್ಮದೇ ಬರುತ್ತೆ. ಆ ಚಾನಲ್ನಲ್ಲಿ ಹೋಗಿ ನೀವು ಜಸ್ಟ್ ನಮ್ಮ ವಿಡಿಯೋಗಳನ್ನು ನೋಡುತ್ತಾ ನೀವು ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕ್ ಕೊಟ್ಟರೆ ಸಾಕು. ಹೀಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ಲೈಕ್ ಮಾಡುವುದರ ಮೂಲಕ ನಮ್ಮ ಒಂದಿಷ್ಟು ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.